ತಮಿಳುನಾಡಿನಲ್ಲಿ ಒಬ್ಬ ಕಲಾವಿದ ಇದಕ್ಕೆ ಬಂದಿದ್ದಾರೆ ರಾಜಕೀಯಕ್ಕೆ, ಮುಖ್ಯಮಂತ್ರಿ ಆಗ್ತೀನಿ ಅಂತ. ಅಲ್ಲ, ಅದೊಂದು ಇದೆಯಲ್ಲ ಟ್ರೆಡಿಷನ್ನು ನಮ್ಮಲ್ಲಿ. ಅವ್ರು ಎಂತಹ ಮೇಲ್ಪಂಕ್ತಿನ ರಾಜ್ಕುಮಾರ್ ಅವ್ರು ಹಾಕ್ಕೊಟ್ಟಿದ್ದಾರೆ ಅಂದರೆ, ಜಸ್ಟ್ ಬೈ ವರ್ಚ್ಯೂ ಆಫ್ ಸ್ಟಾರ್ಡಮ್ ಯಾರೋ ಸಿ ಎಮ್ ಆಗೋದು, ಆ ಥರದ ತಪ್ಪು ಕಲ್ಪನೆಗಳನ್ನ ಇಟ್ಕೋಬೇಡಿ, ಅದು ಬೇರೆಯ ಒಂದು ಪಯಣ ಅನ್ನೋದನ್ನು ಅವ್ರು ಎಷ್ಟು ಒಳ್ಳೆಯ ಮೇಲ್ಪಂಕ್ತಿ ಹಾಕ್ಕೊಟ್ಟು ಹೋಗಿದ್ದಾರೆ. ಜನರಿಗೂ ಅಷ್ಟೇ, ಕಲಾವಿದರಿಗೂ ಅಷ್ಟೇ. ನೀವು ರಾಜಕೀಯ ಅಂದರೆ ನೀವು ಅಲ್ಲಿ ಹೋಗಿ ದುಡಿಬೇಕು, ಸುಮ್ಮನೆ ಇವತ್ತು ಅಂದ್ಕೊಂಡು ನಾಳೆ ಆಗೋಕ್ಕಾಗಲ್ಲ ಅಂತ. ಅದು ತಮಿಳ್ನಾಡು ಬೇರೆ ಇರುತ್ತೆ. ಅವರಲ್ಲಿ ಇದು ಜಾಸ್ತಿ ಅಂದರೆ ಜಯಲಲಿತಾ. ಸೊ ಅವ್ರಿಗೆ ಒಂದು ಆ ಸಿನಿಮಾನ ಸೀರಿಯಸ್ ಆಗಿ ತೊಗೊಂಡ್ಬಿಡ್ತಾರೆ ಅವರು. ಹಾಗಾಗಿ ಅವರು ಮುಖ್ಯಮಂತ್ರಿ ಆಗ್ತೀನಿ ಅಂತ ಬಂದಿದ್ದಾರೆ. ಈಗ ಅವರು ಇದೆಲ್ಲದರ ಮಧ್ಯೆ ಅವ್ರ ಹೆಂಡತಿ ಒಂದು ಪೆಟಿಷನ್ ಹಾಕಿದ್ದಾರೆ ಚೆಂಗಲ್ಪೇಟ್ ಕೋರ್ಟಲ್ಲಿ. ಏನಂತ, ನನ್ನ ಗಂಡ ನನ್ನ ಸರಿಯಾಗಿ ನೋಡ್ಕೋತಾ ಇಲ್ಲ, ನನ್ನ ಮಕ್ಕಳಿಗೆ ಅವ್ರಿಗೆ ನೋಡ್ಕೋತಾ ಇಲ್ಲ, ನಾನು ಭಾರತೀಯ ನಾಗರಿಕಳಲ್ಲ, ಹಾಗಾಗಿ ನನಗೆ ಮನೆ ಕೂಡ ಇಲ್ಲ, ಗಂಡನ ಮನೆ ನನ್ನ ಮನೆ ಅಂತ ಅಂದ್ಕೊಳ್ಳೋಕ್ಕೂ ಆಗಲ್ಲ, ಯಾಕೆಂದರೆ ಅಲ್ಲಿ ನನಗೆ ನೆಲೆ ಇಲ್ಲ, ಇರಕ್ಕೆ ಬಿಡ್ತಿಲ್ಲ. ಇದೆಲ್ಲದಕ್ಕೂ ಕಾರಣ ಮತ್ತೋರ್ವ ಕಲಾವಿದೆ, ಅಗತ್ಯ ಬಿದ್ದರೆ ಆಕೆ ಹೆಸರನ್ನ ಹೇಳ್ತೀನಿ ಅಂತ ಅವರು ಪೆಟಿಷನ್ ಹಾಕಿದ್ದಾರೆ ಕೋರ್ಟ್. ಇವರು 2 ದಿನ ಬಿಟ್ಕೊಂಡು ಯಾವ ಕಲಾವಿದೆಯನ್ನು ಅವ್ರು ಸೂಚ್ಯವಾಗಿ ಹೇಳ್ತಾ ಇದ್ದಾರೋ ಆಕೆ ಜೊತೆನೇ ಒಂದು ಮದುವೆಗೆ ಹೋಗ್ತಾರೆ, ಟ್ವಿನ್ನಿಂಗ್ ಮಾಡಿಕೊಂಡು, ಅದೇ ಒಂದೇ ಥರ ಬಟ್ಟೆ ಹಾಕ್ಕೊಂಡು. ಸೊ ಇದು ಒಂಥರ ನನಗೆ, ಫಾರ್ ಮೀ ದಟ್ ವಾಸ್ ಏನೋ, ಐ ಡೋಂಟ್ ನೋ ವಾಟ್ ಟು ಕಾಲ್ ಇಟ್. ಇಟ್ ವಾಸ್ ಎ ಟಿಪ್ಪಿಂಗ್ ಮೂಮೆಂಟ್ ಅಂತಾರೆ ಇಂಗ್ಲೀಷಲ್ಲಿ. ಅಂದರೆ ಇದು ಯಾವ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ ನಮ್ಗೆ ಭಾಳ, ಇದು ಯಾವಲೋ ಒಂದು 10-20 ವರ್ಷಕ್ಕೆ ಒಂದು ಸತಿ ಆ ಥರದ್ದು ನಮಗೊಂದು ಇದು ಬರುತ್ತೆ ಥಾಟ್, ಇದೇನಪ್ಪ. ಮತ್ತು ಇದೊಂದು ಭಾಗ ಆಯಿತಾ, ಒಬ್ಬ ನಾಯಕ ಹೀಗೆ ಮಾಡಿಬಿಟ್ನಲ್ಲ ಅನ್ನೋದು ಒಂದು ಭಾಗ.